21 28 36 ಸಂಖ್ಯೆ ಹೆಸರು ಯಾವ ಸಂಖ್ಯೆ? ಸ್ವಾಭಾವಿಕ ಸಂಖ್ಯೆ ಯಾವ್ಯಾವಂದ್ರೆ 1 2 3 4 5. ವಿನ್ಯಾಸ ಬೆಸ ಸಂಖ್ಯೆ 1 3 6 5 7 9 5 6 2 4 6 8 10. ಅವಿಭಾಜ್ಯ ಸಂಖ್ಯೆ 2 3 5 7 11. ತ್ರಿಕೋನೀಯ ಸಂಖ್ಯೆ 1 3 6 ಕರೆಕ್ಟ್ ಮಾಡಬೇಕು. 2 2 4 2 3 6 2 4 8 2 5 10 2 6 12 2 7 14 2 8 16 2 9 20. ಹೇಳು. ಲಂಬಕೋನ 90 ಡಿಗ್ರಿಯ ಲಂಬಕೋನ. ಅಷ್ಟೇ ಓದಕುತ್ತೆ, ಹಿಂಗೆ ಹಾಕುತ್ತಿದ್ದಕ್ಕೆ ಓದಕುತ್ತೆ. ಲಂಬಕೋನ ಅಂತ ಲಂಬಕೋನ ಅಂತ ಹೇಳ ಬರೀ ಲಂಬಕೋನ ಅಷ್ಟೇ. ಇದು ಹಿಂಗೆ ಹಿಂಗೆ ಬರೋದು ಲಂಬಕೋನ. ಹಿಂಗೆ ನೋಡಕ್ ನಾ ಲಂಬಕೋನ ಕಾಣಕತ್ತೇನ. ಲಘುಕೋನ 60 ಡಿಗ್ರಿ ಹೊಂದಿರುವ ಲಘುಕೋನ. ವಿಶಾಲ ಕೋನ 160 ಡಿಗ್ರಿ ಹೊಂದಿರುವ ವಿಶಾಲ ಕೋನ. ಸರಳ ಕೋನ 180 ಡಿಗ್ರಿ ಹೊಂದಿರುವ ಕೋನ. ಪೂರ್ಣ ಕೋನ 360 ಡಿಗ್ರಿ ಹೊಂದಿರುವ ಕೋನ. ಧನ್ಯವಾದಗಳು. ನಾಲ್ಕು ಭಾಗ ಮಾಡಿದ್ರೆ ಪಂಚಭುಜ ಇವು 5 ಭಾವ ಹೊಂದಿರುವ ಆಕೃತಿ. ಷಡ್ಭುಜ ಇವು 6 ಭಾವ ಹೊಂದಿರುವ ಆಕೃತಿ. ಧನ್ಯವಾದಗಳು. ಚೌತ್ರ, ಆಯತ, ವೃತ್ತ, ತ್ರಿಭುಜ ಇವೆಲ್ಲ ನಿಮ್ಗೆಲ್ಲ ಗೊತ್ತದ, ಸಣ್ಣ ಕ್ಲಾಸ್ ಇರೋದು. ಬಟ್ ಅದರದ್ದು ಸೂತ್ರಗಳು ಹೆಂಗದ ಅನ್ನೋದನ್ನ ಮಾದರಿ ಐತೆ. ಆ ಮಾದರಿಯನ್ನ ನೀವು ಇಲ್ಲಿ ವರ್ಷ ಮತ್ತು ಪರಿಜಾನ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡ್ರಿ, ಕೇಳಿ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ರಿ, ಏನ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ನೋಡ್ರಿ. ಆಕೃತಿಗಳು ಮತ್ತು ಸೂತ್ರಗಳು. ಓಕೆ, ಫಸ್ಟ್ ಯಾವ ಆಕೃತಿ ಹೇಳ್ತೀರಿ? ಓಕೆ, ಚೌಕ ನೋಡ್ರಿ. ಚೌಕದ ಸೂತ್ರ ಏನೈತೆ ನೋಡ್ರಿ. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವ್ದೈತೆ ಅನ್ನೋದನ್ನ ಈ ಲೈಟ್ ಬಿತ್ತಂದ್ರೆ ಅದು ಸರಿಯಾಗಿರ್ತದ, ಯಾವ್ದು ಲೈಟ್ ಬೀಳಲ್ಲ ಅದು ಸರಿಯಾಗಿರಲ್ಲ. ಓಕೆ ನೋಡ್ರಿ, ಬೀಳ್ತಾ ಇಲ್ಲ ಅನ್ನೋದು ಸೂತ್ರ ಅಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ. ಅಂದ್ರೆ ಅದ್ರ ಚೌಕದ ವಿಸ್ತೀರ್ಣ ಏನದ, ಯಾವ್ದಕ್ ಲೈಟ್ ಬಿತ್ತದು, ಯಾವ ಸೈಡ್ದಾಗ ಬಿತ್ತು. ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾವು ಇಂಟು ಬಾವು. ಓಕೆ, ಇವ್ನ ಕುಡ್ಸಿದ್ವಿ 139, ಇವನ್ನ ಕುಡ್ಸಿದ್ವಿ 139 ಬರ್ತದ್ರಿ. ಮತ್ತೆ ಇವನ್ನ ಕುಡ್ಸಿದ್ವಿ 139, ಇವನ್ನ ಕುಡ್ಸಿದ್ವಿ 139 ಬರ್ತದ್ರಿ. ಏನು 22 12 18 87 ನೋಡಿದ್ರೆ ಏನು ಲೈನ್ ಇದು ರಾಮಾನುಜನ್ ಹುಟ್ಟಿದ ದಿನ ರೀ. ಇದು ಅವ್ರು ಹುಟ್ಟಿದ ದಿನ ರೀ, ಅದು ಅವ್ರು ಹುಟ್ಟಿದ ತಿಂಗಳು ರೀ, ಅದು ಶತಮಾನ ರೀ, ಇದು ಇಯರ್. ಅದನ್ನ ಬಳಕೆ ಮಾಡ್ಕೊಂಡು ಅವರು ಮಾಯಾ ಚೌಕನ್ನ ರಚನೆ ಮಾಡ್ಯಾರ. ಬಟ್ ನೀವು ರಚನೆ ಮಾಡ್ಬೋದು ಅದರಿಂದ. ಓಕೆ, ಅದನ್ನ ಅರುಣ ಮಾಡ್ತಾ ಇದ್ದಾನ, ಅದ ನೆಕ್ಸ್ಟ್ ಮಾಡ್ತಾನ. ಯಾವ ರೀತಿಯಾಗಿ ಮಾಡ್ತಾರ ನಾವು. ಓಕೆ, ನೆಕ್ಸ್ಟ್ ನಿಂದ ಹೇಳು.
ಇದ್ರಿಂದ ಅಲ್ರಿ ಇಷ್ಟು ಸಂಖ್ಯೆ ತಾಳತ್ರಿ ಹೆಂಗ್ ಅಷ್ಟು ಕೂಡಿಸಿದ್ರ ಎಷ್ಟು ಬರ್ತದ ಸರ್ ಇದ್ರಿ ಸರ್ ಈ ಕಡೆ ತಿರ್ಸಿ. ಎಲ್ಲ ಸವಾ ಮಾಡ್ಬೇಕ್ರಿ ಸಂಖ್ಯೆ ಬರ್ತದ್ರಿ ಸರ್ ಅಷ್ಟು ಸಂಖ್ಯೆ ಅಲ್ಲ ಕೂಡಿಸಿದ್ರ ಆ ಕಡೆ ತೋರಿಸೆ ಕಾಣಿಸಲ್ಲ. ಇವು ಅಷ್ಟು ಸಂಖ್ಯೆ ಕೂಡಿಸಿದ್ರು ಒಂದೇ ತರ ಬರ್ಬೇಕು ಒಂದೇ ಉತ್ತರ ಬರ್ಬೇಕ್ರಿ ಎಲ್ಲ ಸೇರಿಸಿ ಇಲ್ಲಿ 3 ಲೈನ್ದಾಗ್ರಿ ಇವು 3 ಲೈನ್ ಅಷ್ಟು ಅಷ್ಟು ಬರ್ಬೇಕ್ರಿ ಹಂಗ್ ಮಾಡ್ಬೇಕ್ರಿ ಅಲ್ಲರಿ ನಾವು ಎಕ್ಸಾಂಪಲ್ ಕೂಡಿಸಿದಾಗ 10 ಬಂತಂದ್ರೆ ಸೆಕೆಂಡ್ ಲೈನಿಗೆ 10 ಬರ್ಬೇಕ್ರಿ ಆಮೇಲೆ ಭಾಳ ಸೆಕೆಂಡ್ ಲೈನ್ ಸರ್ ಇವ್ 3 ಕುಂದ್ರಸ್ಬೇಕ್ರಿ ಸರಿ ಯಾವ ನಿಮ್ಗೆ ಇಷ್ಟ ಬಂದ ಸಂಖ್ಯೆ ಕೂಡ್ಸ್ರಿ ಈಗ ಇಲ್ಲಿ 17 ಬಂದಿದ್ರಿ ಸುತ್ತ 17 ಬರ್ಬೇಕ್ರಿ ಬರ್ಬೇಕ್ರಿ ಯಾವ್ದ್ರಿ ಅಟ್ಟ ಸೇಮ್ ಬರ್ಬೇಕು ಸೇಮ್ ಬರ್ಬೇಕ್ರಿ ಎಲ್ಲ ಬಾಕಿಲ್ಲ ಹನ್ನೆರಡು ಕೂಡಿಸಿರಿ ಸರ್ ಬರ್ತದೆ. ಎಲ್ಲ ಕಾಲಗಳಲ್ಲಿ ಕೂಡ 12 ಬೆಲೆ ಕಡಿಮೆ ಆಗುತ್ತದೆ ಸಂಖ್ಯೆ ರೇಖೆಯ ಸಂಕಲನ ಪ್ಲಸ್ 1 ಪ್ಲಸ್ 3 ಸೇರಿಸಿದರೆ ಪ್ಲಸ್ 4 ಆಗುತ್ತದೆ. ಮತ್ತೆ ಕರೆಕ್ಟ್ ಸಂಕಲನ ಹೇಳ್ಬೇಕ. ಯಾವ ಇನ್ನೊಂದು ಉದಾಹರಣೆ ಬೇರೆ ಬೇರೆ -1 -2 ಸೇರಿದರೆ -3 ಆಗುತ್ತದೆ. ಜಿಯೋ ಬೋರ್ಡ್ ಇದರಲ್ಲಿ ವಿವಿಧ ಆಕೃತಿಗಳನ್ನು ರಚನೆ ಮಾಡ್ಬೋದ್ರಿ. ಇಲ್ಲಿ ತ್ರಿಭುಜ ಮಾಡಿನ್ರಿ, ಇಲ್ಲಿ ಚೌಕ ಮಾಡಿನ್ರಿ, ಇಲ್ಲಿ ಆಯತ ಮಾಡಿನ್ರಿ, ಇಲ್ಲಿ ತ್ರಿಭುಜ ಮಾಡಿನ್ರಿ, ಇಲ್ಲಿ ಪಂಚಭುಜ ಆಕೃತಿ ಮಾಡಿನ್ರಿ, ಇಲ್ಲಿ ಷಟ್ಭುಜ ಆಕೃತಿ. ಓಕೆ ಇದನ್ನ ಬಿಟ್ಟು ಬೇರೆ ಮಾಡಕ್ ಬರ್ತದೆ ನಿಮ್ಗೆ? ಓಕೆ ನೀ ಆಯತಗನ ಅಥವಾ ಚೌಕಗನ ಮಾಡೋದು ಮಾಡ್ತೀಯ ಮಾಡು ಲಾಸ್ಟ್ ರಬ್ಬರ್ ತೆಗೆವೆಲ್ಲ ತೆಗೆದು ಇದು ಚೌಕವನ ವಿಧಗಳು: ಚೌಕ, ಆಯತ, ತ್ರಾಪಿಜ್ಯ, ಪತಂಗ, ಸಮಾಂತರ ಚತುರ್ಭುಜ, ವಜ್ರಾಕೃತಿ. ಚತುರ್ಭುಜದ 2 ವಿಧಗಳು ಬರುತ್ತವೆ. ಎಲ್ಗೋದ್ರೆ ನೋಡ್ತಾಕ ಇರ್ತಾಕಿಲ್ಲ ಇದ್ರೆ ಸಮಾಂತರ ಚತುರ್ಭುಜ, ಪತಂಗ, ತ್ರಾಪಿಜ್ಯ. ಒಂದು ಲಂಬಕೋನ ತ್ರಿಭುಜದ ಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಇದಕ್ಕೆ ನಾವು ಪೈಥಾಗೋರಸ್ನ ನಿಯಮ ಎನ್ನುವರು. ಈ ಬಾವಿನ ವರ್ಗವು 16 ಸೆಂಟಿಮೀಟರ್, ಈ ಬಾವಿನ ವರ್ಗವು 9 ಸೆಂಟಿಮೀಟರ್. 16 ಸೆಂಟಿಮೀಟರ್ 9 ಸೆಂಟಿಮೀಟರ್ ಕೂಡಿಸಿದರೆ 25 ಸೆಂಟಿಮೀಟರ್ ಬರುತ್ತದೆ. ನಾನು ಒಂದು ಮಾದರಿ ಮಾಡಿದ್ದೇನೆ, ತೋರಿಸ್ತೇನೆ. 2ರ ಗುಣಿಲೆ 2 1 2 ಕಾಣಿಸ್ಕೊಂತ ಆ ಕಡೆ ಇಡಿ 2 1 2 2 2 4 2 3 6 2 4 8 2 5 ಸಾಕು ಸಾಕು 2 6 12 2 3 7 2 7 14 2 8 16 2 20 122 12ರ ವರ್ಗ 121 12ರ ವರ್ಗ 144 13ನೇ ವರ್ಗ 169 14ರ ವರ್ಗ 196 15ರ ವರ್ಗ 225 16ನೇ ವರ್ಗ
256, 17ರವರೆಗೆ 289, 18ರವರೆಗೆ 324, 19ರವರೆಗೆ 361, 20ರವರೆಗೆ 4. ಧನ್ಯವಾದ. 4 3 + 1 4, 2 + 2 4, 1 + 3 4, 0 + 4 4. 1/2 ಮತ್ತೆ ಬೇರೆ ಉದಾಹರಣೆ 2/3 ಮತ್ತೆ ಅದ್ರಾಗ ಇರೋವೆಲ್ಲ ಯಾವ್ದು